ದುಡ್ಡಿಗೆ ಆಸೆ ಪಡಕೋರೆ ಪಾತ್ರಗಳು ಹೋಗ್ಬಿಡ್ತವೆ. ಸೊ ನಾನು ಅವಾಗಿಂದನು ನನಗೆ ಎಷ್ಟೊಂದು ಪಾತ್ರಗಳಲ್ಲಿ ನಾನು ಕಮ್ಮಿಗೆ ಒಪ್ಕೊಂಡಿರೋ ಪಾತ್ರಗಳದೇ ಲಾಸ್ಟ್ TDS ಅಮೌಂಟ್ ಗಳೇ ಹಾಕಿಲ್ಲ. ಅಂಡ್ ನಾನ್ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ಬೇಕಾದ್ರೆ ತಗೋತಾ ಇದ್ದೀನಿ 400-500 ರೂಪಾಯಿ. ಅದ್ರಲ್ಲಿ 100 ರೂಪಾಯಿ ಕೊಟ್ಬಿಟ್ಟು 400 ರೂಪಾಯಿ ಉಳಿಸ್ಕೊಳ್ಳೋರು. 400 ರೂಪಾಯಿ ನೆಕ್ಸ್ಟ್ ಟೈಮ್ ಕರ್ಸ ಕೊಡ್ತೀನಿ ಅಂತ. ಅಂಡ್ ನೆಕ್ಸ್ಟ್ ಟೈಮ್ ಬಂದಾಗ 400 ಹಳೆ 400 ಪ್ಲಸ್ ಇವಾಗ 400 800 ಕೊಡ್ಬೇಕಿತ್ತು. ಆವಾಗ ಒಂದ್ 400 ಕೊಟ್ಬಿಟ್ಟು 400 ಬ್ಯಾಲೆನ್ಸ್ ಉಳಿಸ್ಕೊಳ್ಳೋದು. ಬರೀ ನಂಬ್ತೀರಾ, ನನಗೆ ಬೇಜಾರಾಗತ್ತೆ ಕೇಳಕ್ಕೆ. ಯಾವ್ದೋ ಒಂದು ಸಿನಿಮಾದಲ್ಲಿ ನನಗೆ 1000 ರೂಪಾಯಿ ಸಿಕ್ತು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದಿಕ್ಕೆ. ಖುಷಿಯಿಂದ ಇದ್ದೆ. ಎಲ್ಲಾ ಸತಿ ಜೂನಿಯರ್ ಹೋದಾಗ 1000 ರೂಪಾಯಿ ಸಿಗುತ್ತೆ ಅಂತ ಹೋದೆ. ನಾನೇ 450 ರೂಪಾಯಿ ಕಟ್ ಮಾಡ್ಕೊಂಡು ಟ್ರಿಮ್ಮಿಂಗು ಶೇವಿಂಗು ಎಲ್ಲಾ ಮಾಡ್ಕೊಂಡು ನಾನು TV ಸ್ಟಾರ್ ಸಿಟಿ ಗಾಡಿ ಎತ್ಕೊಂಡು ನಾನು ಹೋಗಿ ಬೆಳಗಿನ ಸಂಜೆ ಕೆಲಸ ಮಾಡಿದಿಕ್ಕೆ ಲಾಸ್ಟ್ ಅಲ್ಲಿ ನೀನ್ ಕರ್ಸಿರೋದೇ ಮರ್ತ್ಬಿಟ್ಟಿದೀನಿ ಕಣೋ ಅಂದ್ಬಿಟ್ಟು 50 ರೂಪಾಯಿ ಕೊಟ್ಟು ಕಳಿಸ್ತಾ. ಹೆಂಗಾಗ್ಬೇಡ. ಅವತ್ತು ನಿಜ ಹೊಟ್ಟೆ ತುಂಬಾ ಊಟ ಮಾಡಿ ಮಾಡ್ಕೊಳ್ಳೋಣ ಇವತ್ತು ಅನ್ನೋ ಆಸೆಲಿದ್ದೆ ನಾನು. ಗಾಡಿಲಿ ಉದ್ದಕ್ಕೂ ಗಾಡಿ ಓಡಿಸ್ಕೊಂಡ್ ಬರ್ತಾ ಹೆಲ್ಮೆಟ್ ಗೋಡೆ ಕಣ್ಣೀರ್ ಹಾಕೊಂಡ್ ಬಂದಿದ್ದೀನಿ. ಅದನ್ನ ಈಗ್ಲೂ ಮರ್ತಿಲ್ಲ ನಾನು. ಸೊ ದೇವ್ರು ಆ ತರ ಅಳಿಸೂ ಇದಾನೆ, 50 ರೂಪಾಯಿ ಕೊಟ್ಟು ಇದಾನೆ. ಈಗ ರೆಮ್ಯುನೇಷನ್ ಬಗ್ಗೆ ಕೇಳಿದಕ್ಕೆ ಹೇಳ್ತಾ ಇದೀನಿ, ನಾನು ಹೇಳ್ತಿರ್ಲಿಲ್ಲ. ಸೊ ಎಲ್ಲಾ ತರ ನೋಡ್ಬಿಟ್ಟಿದೀನಿ. ಈಗ ತಕ್ಕ ಮಟ್ಟಿಗೆ ಜೀವನ ಸಾಗಿಸೋಷ್ಟು ಬರ್ತಿದೆ, ಇಲ್ಲ ಅಂತಲ್ಲ. ಉಳಿಸಿ ಬ್ಯಾಂಕ್ ಬ್ಯಾಲೆನ್ಸ್ ಉಳಿಸಿ ಅಂತ 6 ಡಿಜಿಟ್ 7 ಡಿಜಿಟ್ ಅವೆಲ್ಲ ಖಂಡಿತ ಸುಳ್ಳು. ನನ್ ಜೀವನ ಸಾಗ್ಸಕ್ ಏನ್ ಬೇಕೋ ಅವಾಗ ಬರ್ತಿದೆ.